ಜೊತೆಗೆ 2D ಅಡಿ 7% ಮೀಸಲಾತಿನ ನಿಗದಿ ಮಾಡಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸರ್ಕಾರ ನಿರ್ಧಾರ ಮಾಡಿದೆ. ಆದ್ರೆ ಈಗ ಸರ್ಕಾರದ ನಿರ್ಧಾರವನ್ನ ನಾನು ಒಪ್ಪಲ್ಲ ಅಂತ ಹೇಳಿದ್ದಾರೆ ಈಗ ಕಾಶಪ್ಪನವರು. ಪಂಚಮಸಾಲಿ ಮುಖಂಡರ ಸಭೆಯಲ್ಲಿ ಈ ಹಿನ್ನೆಲೆಯಲ್ಲಿ ಕೋಲಾಹಲವೇ ಉಂಟಾಗಿದೆ. 2D ಅಲ್ಲಿ 7% ಮೀಸಲಾತಿ ನಿಗದಿ ಆಗಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನಾನು ಒಪ್ಪಲ್ಲ ಅನ್ನೋದು ವಿಜಯಾನಂದ ಕಾಶಪ್ಪ ಅವರ ನಿಲುವು. ಇದು ನಿನ್ನೆ 2D ಎಂಬ ಹೆಸರು ಕೊಟ್ಟು ಮೀಸಲಾತಿ ಘೋಷಿಸಿದ್ರು. ನಾವು 15% ಮೀಸಲಾತಿ ನೀಡಬೇಕು ಅಂತ ಇದ್ವು. ಚುನಾವಣಾ ತಂತ್ರ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿದೆ ಅನ್ನೋದು ವಿಜಯಾನಂದ ಕಾಶಪ್ಪನವರ ಒಂದು ಅಭಿಪ್ರಾಯ. ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅವರೀಗ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಒಪ್ಪಲ್ಲ ಅಂತ ಕಾಶಪ್ಪನವರು ಹೇಳಿದ್ದು. ಬೆಂಗಳೂರಲ್ಲಿ ವಿಜಯಾನಂದ ಕಾಶಪ್ಪನವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೇನೆ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಇದನ್ನು ಒಪ್ಪಲ್ಲ ಅಂತ. ಈಗ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಇಷ್ಟು ದಿನಗಳ ಕಾಲ ಎಲ್ಲರೂ ಒಟ್ಟಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಭಿನ್ನ ಮತ ಮೂಡಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಈಗ ಭಿನ್ನಾಭಿಪ್ರಾಯ ಮೂಡಿದೆ, ಏನಾಗಿದೆ, ವಿಜಯಾನಂದ ಕಾಶಪ್ಪನವರ ನಿಲುವು ಏನು, ಯಾಕೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ವಿಜಯಾನಂದ ಕಾಶಪ್ಪನವರು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರ ಬಂದಿದ್ದಾರೆ. ಯಾಕೆ ಅಂತ ಅವ್ರನ್ನ ಕೇಳೋಣ. ಸರ್, ಯಾಕೆ ಸರ್ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರ ಬರುವಂತ ಪ್ರಸಂಗ ಏನಾಯ್ತು? ನೋಡಿ, ನಮಗೆ ತೃಪ್ತಿ ತಂದಿಲ್ಲ. ಈ ಮೀಸಲಾತಿ ಏನ್ ಕೊಟ್ಟಿದ್ದಾರೆ ನಮಗೆ ತೃಪ್ತಿ ತಂದಿಲ್ಲ. ನಮ್ಮ ಕೂಗು ಪೂಜ್ಯರಾದಿಯಾಗಿ, ಬಸವನಗೌಡರ ಆದಿಯಾಗಿ, ಎ.ಬಿ. ಪಾಟೀಲ್ ಆದಿಯಾಗಿ 2A ಮೀಸಲಾತಿ ಸ್ಥಾನಮಾನ 15% ಬೇಕಂತ ಭಾಷಣ ಮಾಡಿದ್ದಾರೆ. ಇದೇ ತಾನೇ ಪೂಜ್ಯರು ಹೇಳಿದ್ರು. ನಮಗಿದು ಸಮಾಧಾನ ತಂದಿಲ್ಲ. ತಾತ್ಕಾಲಿಕವಾಗಿ ಈ ಹೋರಾಟವನ್ನು ಈಗ ನಿಲ್ಲಿಸಬಹುದು, ಚುನಾವಣೆ ಬಂದಿದೆ ಅಂತ ಹೇಳಿ. ಆದ್ರೆ ಚುನಾವಣೆ ನಂತರ ಮಾಡ್ತೀವಿ ಅಂತ ಅವ್ರು ಹೇಳಿದಾರಲ್ಲ, ಅದನ್ನೇ ನಾವು ಮುಂದುವರಿಸ್ತೀವಿ. ಆದ್ರೆ ಇವತ್ತು ನನಗೆ ಅಸಮಾಧಾನ ತಂದಿದ್ದಕ್ಕೆ ಈ ಸಮಾಜದ ಸ್ಥಾನಮಾನದಲ್ಲಿ ನಾನು ಯೋಗ್ಯನಲ್ಲ. ಯಾಕಂದ್ರೆ ನನಗೆ 15% ಕೊಡಿಸ್ತೀನಿ ಅಂತ ನಾನು ಜನರಿಗೆ ಭರವಸೆ ಕೊಟ್ಟವನು. ಇದೇ ಪೂಜ್ಯರು ಭರವಸೆ ಕೊಟ್ಟರ. 15% ಬದಲಿ 7% ಒಪ್ತಾರಂದ್ರ ಇದು ಯಾವ ನ್ಯಾಯ? ಅವ್ರು ಬಸವನಗೌಡ ಪಾಟೀಲ್ ಅಂತ ಅವ್ರು ಒಪ್ಕೋಬಹುದು. ಅವ್ರ ಪಕ್ಷದವರು ಅವ್ರಿಗೆ ಆಗಲೇ ಬಾಯಿ ಬಂದ್ ಮಾಡಿದ್ದಾರೆ, ಬಾಯಿಗೆ ಹೊಲಿಗೆ ಹಾಕಿ ನಿಲ್ಸಿದಾರೆ. ಅವ್ರಿಗೆ ಒತ್ತಡ ಇದೆ. ಚುನಾವಣೆಗೋಸ್ಕರ ನಾವು ಆಡ್ತೀವಿ, ನೀವು ಒಪ್ಕೊಳ್ರಿ ಅಂತೇಳಿ. ಇದನ್ನ ಒಪ್ಕೊಳ್ಬೇಕಾಕ? ಇವತ್ತು ಪಾಪ ಮುಸ್ಲಿಂ ಸಮಾಜಕ್ಕೆ 4% ಮೀಸಲಾತಿನ ಕಡಿಮೆ ಮಾಡಿ ನಮ್ಗೆ ಕೊಡುವಂತದ್ದು ಏನು ಅವಶ್ಯಕತೆ? ನಾವು ಯಾವುದೇ ಸಮಾಜಕ್ಕೆ ಮೀಸಲಾತಿನ ಕಡಿಮೆ ಮಾಡಿ ಕೊಡ್ರಿ, ಅವ್ರಿಗೆ ಅನ್ಯಾಯ ಮಾಡ್ರಿ ಅಂತ ಹೇಳಿಲ್ಲ. ನಮಗೆ ಕೂಡ ನ್ಯಾಯಯುತವಾದ ಹಕ್ಕಿದೆ ಸಂವಿಧಾನಾತ್ಮಕವಾಗಿ, ಅದನ್ನ ನಾವು ಕೇಳಿದೀವಿ. ಅದನ್ನ ಕೊಡೋದ್ ಬಿಟ್ಟು ಇವತ್ತು ಇವರು ಕುತಂತ್ರದಿಂದ ಮುಸ್ಲಿಂ ಮತ್ತು ಲಿಂಗಾಯತರಿಗೆ ಜಗಳ ಹಚ್ಚೋದಕ್ಕೋಸ್ಕರ ಇದು ಮಾಡಿರುವಂತ ಒಂದು ಕುತಂತ್ರ ಅಂತ ನಾವು ಮಾತಾಡೋದು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಈಗ ಸ್ವಾಮೀಜಿಯವರು ಹೇಳಿದ್ರು, ನಾವು ಲೀಗಲ್ ಸೆಕ್ಷನ್ ಇಂದ ಒಪಿನಿಯನ್ ತಗೊಂಡು 2A 2D ಎಲ್ಲವೂ ಕೂಡ ಏನ್ ಫೆಸಿಲಿಟಿ ಇದೆ 2A ಏನಿದೆ 2Dಗೂ ಅದೇ ರೀತಿಯಾಗಿದೆ, ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಷ್ಟೇ ಅನ್ನುವಂಥದ್ದು ಹೇಳಿದ್ರು. ನೋಡಿ, ಅದು ತಪ್ಪು. ಸುಮ್ನೆ ಅವ್ರಿಗೆ ಅರ್ಥ ಆಗಿಲ್ಲ. ನಾನು ಹೇಳಿದೆ ಅವ್ರಿಗೆ, ನಾವು ಪೂರ್ವದಲ್ಲಿ ಸಭೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ಕಣ್ಣು ವರ್ಷ ತಂತ್ರ, ಇದನ್ನ ನೆಂಬಾಡ್ರಿ. ಅವರು ಕೂಡ ಒತ್ತಡಕ್ಕೆ ಮಣದಿದ್ದಾರೆ. ಹೌದು, ಸ್ವಾಮೀಜಿ ಒತ್ತಡಕ್ಕೆ ಮಣದಿದ್ದಾರೆ. ಅದಕ್ಕೆ ನಾನು ಈ ಸ್ಥಾನದಲ್ಲಿ ಇರೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ಅಲ್ಲ, ಈಗ ಗುರುಗಳು ಹೇಳಿದ್ರು, ಯಾಕಂದ್ರೆ ನಮ್ಮ ಹೋರಾಟದ ಪ್ರಥಮ ಹೆಜ್ಜೆಗೆ 7% ಸಿಕ್ಕಿರೋದಕ್ಕೆ ನಾವು ತೃಪ್ತಿ ಪಟ್ಕೊಬೇಕು, ಮುಂದಿನ ಸರ್ಕಾರ ಬಂದಾಗ ಹೋರಾಟ ಮಾಡೋಣ ಅನ್ನುವಂತ ಮಾತು ಹೇಳಿದ್ರು. ನಿಮಗ್ ತೃಪ್ತಿ ಇಲ್ವಾ ಸ್ವಾಮೀಜಿಗೆ? ಅದು ನಿಮ್ಗೆ ನನಗೆ ತೃಪ್ತಿ ಇಲ್ಲ. ನಾನು ಅದಕ್ಕೆ ಹೇಳಿದೀನಿ, ಅದಕ್ಕೆ ಆ ಸ್ಥಾನದಲ್ಲಿ ಉಳಿಯೋದಕ್ಕೆ ನಾನು ಅರ್ಹ ಅಲ್ಲ ಅಂತ. ಯಾಕಂದ್ರೆ ನಾನು ಜನರಿಗೆ ಪ್ರಾಮಿಸ್ ಮಾಡಿದ್ ನಾನು ಬೇರೆ ಅಲ್ಲ. ಏನು ಮುಸ್ಲಿಂ ಮೀಸಲಾತಿ ತೆಗಿತೀವಿ ಅಂತ ಅವ್ರ ಗುರಿ ಏನು? ಮುಸ್ಲಿಮರು ಕಡಿಮೆ ಮಾಡಬೇಕು ಅಂದ್ರೆ ಆ ಸಮುದಾಯ ನಮ್ಮ ಸಮುದಾಯಕ್ಕೆ ಸಂಘರ್ಷ ಹಚ್ಚಬೇಕು ಅನ್ನೋದು ಉದ್ದೇಶ ಇವತ್ತು ಭಾರತೀಯ ಜನತಾ ಪಕ್ಷದಾಗಿದೆ. ಅದಕ್ಕೆ ನಾವು ಒಪ್ಪೋದಿಲ್ಲ. ಯಾವುದೇ ಸಾಮಾಜಿಕ ಅನ್ಯಾಯ ಅದನ್ನು ಒಪ್ಪೋದಿಲ್ಲ. ನಾವು ಭಾರತೀಯರು. ಭಾರತದ ತತ್ವ ಜಾತ್ಯತೀತ ತತ್ವದ ಮೇಲೆ ಹುಟ್ಟಿದ ಬೆಳೆದಂತವ್ರು ಭಾರತೀಯ ದೇಶದಲ್ಲಿ. ನಾವು ಅದೇ ತತ್ವವನ್ನು ಪಾಲನೆ ಮಾಡ್ತೀವಿ. ಯಾರಿಗೆ ಅನ್ಯಾಯ ಮಾಡಿದ್ರು ಸಹಿಸಂಗಿಲ್ಲ. ಸಂದರ್ಭ ಬಂದ್ರೆ ಅವ್ರಿಗೆ ಅನ್ಯಾಯ ಆದ್ರೆ ಅವ್ರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ಕೊನೆ ಪ್ರಶ್ನೆ. ಈಗ ವಿಜಯಾನಂದ ಕಾಶಪ್ಪ ಅವರು ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ, ಆದ್ರೆ ಹೋರಾಟದಿಂದ ಹಿಂದೆ ಸರಿದಿಲ್ಲ. ಹೌದು, ಅದು ಸತ್ಯ. ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಆದ್ರೆ ನನ್ನ ಮೀಸಲಾತಿ ಹೋರಾಟಕ್ಕೆ ನಾನು ಹಿಂದೆ ಸರಿದಿಲ್ಲ. ಯಾಕಂದ್ರೆ ಆ ಸ್ಥಾನದಲ್ಲಿ ಇದ್ದ ಮೇಲೆ ನಮ್ ಗುರಿ ಏನು ಮುಟ್ಟಬೇಕಾಗಿತ್ತು? 2A ಮೀಸಲಾತಿ ತಾನೆ, ಅದು ಗುರಿ ಮುಟ್ಟಿಲ್ಲ. ಅದಕ್ಕೆ ಆ ಸ್ಥಾನದಿಂದ ಹಿಂದೆ ಸರಿದಿದೆ. ಸರ್, ಕೊನೆಯದಾಗ ಹೋರಾಟ ಮುಂದುವರಿತೆ ಅಂತ ಹೇಳಿದ್ರ ಶ್ರೀಗಳು ಯತ್ನಾಳ್ ಅವರು ಹೋರಾಟದಿಂದ ಹಿಂದೆ ಸರಿದ್ರೆ ವಿಜಯಾನಂದ ಕಾಶಪ್ಪರವರ ಹೋರಾಟಕ್ಕೆ ಮಹತ್ವ ಬೆಂಬಲ ಸಿಗುತ್ತೆ? ಖಂಡಿತವಾಗಿ. ರಾಜ್ಯದ ಜನತೆಗೆ ನಾನು ಭರವಸೆ ಕೊಟ್ಟು ಬಂದವನು. ಎಲ್ಲಾ ವೇದಿಕೆಯಲ್ಲಿ ಮಾತಾಡಿದವನು ನಾನು. ಪಾದಯಾತ್ರೆ ಮಾಡಿದಲ್ಲಿ ನಾನು ಒಬ್ಬ ಕೂಡ. ಪೂಜ್ಯರು ಒಬ್ಬರಾದ್ರೆ ನಾನು ಕೂಡ ಮಾಡಿದ್ದೀನಲ್ಲ ಪಾದಯಾತ್ರೆ. ಜನರು ನನ್ನನ್ನು ವಿಶ್ವಾಸ ಮಾಡಿದ್ದಾರೆ. ಇದಕ್ಕೆ ತಾನೇ ನಮ್ಮ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಮುಂದಿನ ದಿನಗಳ ಜನ ರಾಜ್ಯಾದ್ಯಂತ ಇದನ್ನ ವ್ಯಕ್ತಪಡಿಸ್ತಾರ. ನಾ ಮನವಿ ಮಾಡ್ಕೋತೀನಿ ಜನರಿಗೆ, ಇದು ನಮಗೆ ನ್ಯಾಯ ಸಿಕ್ಕಿಲ್ಲ, ಇದನ್ನ ಯಾರು ಒಪ್ಪಾಡ್ರಿ ಅಂತ ಹೇಳಿ ಹೇಳ್ತೀನಿ. ಅವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದಾರೆ ಆಲ್ರೆಡಿ.
ನೀವು ನಾಳೆ ಅಂತ ನೋಡ್ತೀರಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸೋದನ್ನ. ಸೊ ಇದು ವಿಜಯಾನಂದ ಕಾಶ್ಯಪ್ಪನವರ ಒಂದು ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.